ಬರದ ಪರಿಸ್ಥಿತಿಯನ್ನು ನಾವು ಪರಿಶೀಲನೆ ಮಾಡಿದ್ದೇವೆ. ಇವತ್ತು ಬೆಳಿಗ್ಗೆ ನಾನು ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭ ಮಾಡಿ ಅಲ್ಲಿಯೂ ಕೂಡ ಸುಮಾರು 3 ಗಂಟೆಗಳ ಕಾಲ ಆ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ, ವಿಶೇಷವಾಗಿ ಬರದ ಪರಿಸ್ಥಿತಿಯನ್ನು ನಾನು ಪರಿಶೀಲನೆ ಮಾಡಿ ಕೆಲವು ಜಾಗಗಳನ್ನು ಕೂಡ ವೀಕ್ಷಣೆ ಮಾಡಿ ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿಯೂ ಕೂಡ ಒಂದೆರಡು ಸ್ಥಳಗಳನ್ನು, ಒಂದು ಕೆರೆಯನ್ನು ತೋರಿಸಿದ್ರು, ಮತ್ತು ಒಂದು ಜಮೀನಿನಲ್ಲಿ ಏನು ರೈತ ತಾನು ಹೊಲ ಹೊತ್ಕೊಂಡಿದ್ದಾನೆ, ಆದರೆ ಬೀಜ ಹಾಕೋದಕ್ಕೆ ಮಳೆ ಬರಲಿಲ್ಲ ಅಂತೇಳಿ ಆ ಜಾಗವನ್ನು ಕೂಡ ನೋಡಿ ಇಲ್ಲಿ ಬಂದಿದ್ದೇನೆ. ಮಾನ್ಯ ಶಾಸಕರೆಲ್ಲರೂ ಕೂಡ ಅವರವರ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಮತ್ತು ಸಲಹೆಗಳನ್ನು ಕೊಟ್ಟಿದ್ದಾರೆ. ಕೆಲವು ಈ ಜಿಲ್ಲೆಗೆ ಸ್ಥೀಮಿತವಾಗಿ, ಅವರ ಕ್ಷೇತ್ರಕ್ಕೆ ಸ್ಥೀಮಿತವಾಗಿದ್ದರೂ ಕೂಡ ಇನ್ನು ಕೆಲವು ಇಡೀ ರಾಜ್ಯಕ್ಕೆ ಬದಲಾವಣೆ ತರ್ತಕ್ಕಂಥ ಸಲಹೆಗಳನ್ನು ಕೂಡ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಕೊಟ್ಟಿದ್ದಾರೆ. ಇವತ್ತು ನಾನು ಮುಖ್ಯವಾಗಿ ಕುಡಿಯುವ ನೀರಿನ ಸಮಸ್ಯೆ, ಸದ್ಯದ ಪರಿಸ್ಥಿತಿಯಲ್ಲಿ ಕೋಲಾರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇಲ್ಲ ಅಂತ ಹೇಳಿ ನೀವು ತಿಳಿಸಿದ್ದೀರಿ. ಆದರೂ ಕೂಡ ನಾನು ತಮಗೆ ಎಚ್ಚರಿಕೆಯನ್ನು ಕೊಡಬೇಕು ಮತ್ತು ಆ ಸಮಸ್ಯೆಗಳ ಬಗ್ಗೆ ತಾವು ಏನು ಕ್ರಮ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದೆರಡು ಸೂಚನೆಯನ್ನು ಕೊಡ್ತೇನೆ. ಈಗಾಗಲೇ ನಾವು ನಮ್ಮ CEO ಅವರಿಗೆ 5 ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿದ್ದೇವೆ. ಕುಡಿಯುವ ನೀರಿಗೆ ಮಾತ್ರ, ಬೇರೆ ಯಾವುದೇ ಕಾಮಗಾರಿಯನ್ನು ಅದರಲ್ಲಿ ತಗೋಬಾರದು. ಕುಡಿಯುವ ನೀರಿಗೆ 5 ಕೋಟಿ ರೂಪಾಯಿಯನ್ನು ಜಿಲ್ಲೆಗೆ ಕೊಟ್ಟಿದ್ದೇವೆ. ಡಿಸ್ಕ್ರಿಷನ್ ಅನ್ನು ಉಪಯೋಗ ಮಾಡಿ ಎಲ್ಲಿ ಯಾವ ತಾಲೂಕಿನಲ್ಲಿ, ಯಾವ ಹೋಬಳಿನಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಬಹಳ ಗಂಭೀರವಾಗಿದೆ, ಇಮಿಡಿಯೇಟ್ ಆಗಿ ಅದನ್ನು ಅಟೆಂಡ್ ಮಾಡ್ತಕ್ಕಂಥದ್ದು ಕೆಲಸ CEO ಮಾಡಬೇಕು. ಎರಡನೇದು, ಈಗಾಗಲೇ ನಾವು ಪ್ರತಿ ಅಸೆಂಬ್ಲಿ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿಯನ್ನು ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ದೀವಿ. ಒಂದೆರಡು ದಿವಸದಲ್ಲಿ ನಿಮಗೆ ಆ ಹಣ ತಲುಪುತ್ತೆ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಈ ಕ್ಷೇತ್ರದಲ್ಲಿಯೂ ಆದ್ಯತೆ ಮೇಲೆ ಕುಡಿಯುವ ನೀರಿಗೆ ಖರ್ಚು ಮಾಡಬೇಕು ಮತ್ತು ಅದನ್ನ ಯಾವ ರೀತಿ ಸಮಸ್ಯೆಗಳ ಬಗೆಹರಿಬೇಕು, ಬರದ ಸಮಸ್ಯೆಗಳ ಬಗೆಹರಿಯೋದಕ್ಕೆ ನೀವು ಶಾಸಕರ ಜೊತೆ ಚರ್ಚೆ ಮಾಡಿ ಅದನ್ನು ನೀವು ಅನುಷ್ಠಾನ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಡ್ತೇನೆ. ಕುಡಿಯುವ ನೀರಿನಲ್ಲಿ 2-3 ಸಮಸ್ಯೆಗಳು ನನ್ನ ಗಮನಕ್ಕೆ ಬಂದಿದೆ. ಇಲ್ಲೂ ಕೂಡ ಅದು ಇದೆ ಅಂತೇಳಿ ಅಂದ್ಕೊಳ್ತೇನೆ ನಾನು. ಒಂದು, ತಕ್ಷಣ ಬೋರ್ವೆಲ್ ಕೊರಿಬೇಕು, CEO ಅಪ್ರೂವಲ್ ಕೊಡಬೇಕು, DC ಅಪ್ರೂವಲ್ ಕೊಡಬೇಕು. ಈ ರೀತಿ ಗೊಂದಲ ಆಗಬಾರ್ದು. ಇಮಿಡಿಯೇಟ್ ಆಗಿ ಟಾಸ್ಕ್ ಫೋರ್ಸ್ ಇದೆ ತಾಲೂಕದಲ್ಲಿ, ಅದಕ್ಕೆ ನೋಡಲ್ ಆಫೀಸರ್ ಇದ್ದಾರೆ, ಅವರು ರೆಸಲ್ಯೂಷನ್ ಮಾಡಿ ಇಮಿಡಿಯೇಟ್ ಆಗಿ ಸಂಬಂಧಪಟ್ಟವ್ರಿಗೆ ಕಳಿಸ್ಬೇಕು, DC ಕಳಿಸ್ಬೇಕು. DC ಇಸ್ ದಿ ಚೇರ್ಮನ್ ಆಫ್ ದಿ ಡಿಸ್ಟ್ರಿಕ್ಟ್ ಟಾಸ್ಕ್ ಫೋರ್ಸ್. ಆ್ಯಕ್ಚುಲಿ ಅದು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್. ಅವರು ಈಗ ಇಲ್ಲದೆ ಇರೋದ ಕಾರಣಕ್ಕಾಗಿ ಅವರು ಬಂದಾಗ ಅವರು ಇರ್ತಾರೆ, DC ಕೋಆರ್ಡಿನೇಟ್ ಮಾಡ್ತಾರೆ. ಸ್ಥಳೀಯವಾಗಿ ತಾಲೂಕು ಲೆವೆಲ್ನಲ್ಲಿ ಶಾಸಕರ ಅಧ್ಯಕ್ಷತೆ ಇರುತ್ತೆ. ಅವರು ಮತ್ತು ಅಲ್ಲಿನ ತಹಶೀಲ್ದಾರರು, EO ಎಲ್ಲರೂ ಕೂಡ ಅದನ್ನು ತೀರ್ಮಾನ ಮಾಡಿ ಪ್ರತಿ ವಾರ ಟಾಸ್ಕ್ ಫೋರ್ಸ್ ಆಗಬೇಕು. ನನಗಿಲ್ಲಿ ಮಾಹಿತಿ ಇಲ್ಲ ನಿಮ್ಮದು. ಪ್ರತಿ ವಾರ ಟಾಸ್ಕ್ ಫೋರ್ಸ್ ಆಗಬೇಕು. ಇಲ್ಲಿ ನೋಡಿದ್ರೆ ನೀವು ಒಂದೊಂದು ಮೀಟಿಂಗ್ ಮಾಡಿದ್ದೀರಾ, 1 ಮೀಟಿಂಗ್ ಮಾಡಿದ್ದೀರಾ, 2 ಮೀಟಿಂಗ್ ಮಾಡಿದ್ದೀರಾ, 3 ಮೀಟಿಂಗ್ ಮಾಡಿ, ಮ್ಯಾಕ್ಸಿಮಮ್ ಶ್ರೀನಿವಾಸಪುರ ತಾಲೂಕಲ್ಲಿ 3 ಮೀಟಿಂಗ್ ಮಾಡಿದ್ದಾರೆ. ನಿಮ್ಮದಲ್ಲಿ 5 ಆಗಿದೆ. ಮಿಕ್ಕಿದ ಎಲ್ಲ 1-2 ಮೀಟಿಂಗ್ ಮಾಡಿದ್ದೀರಾ. ಶಾಸಕರು ದಯಮಾಡಿ ನಿಮ್ಮ ಟಾಸ್ಕ್ ಫೋರ್ಸ್ಗಳ ಮೀಟಿಂಗ್ ಮಾಡಿ ನಿಮ್ಮ ಸಮಸ್ಯೆ, ಕುಡಿಯೋ ನೀರಿಗೆ ಈ ಬರದ ಪರಿಸ್ಥಿತಿಗೆ ಏನಿದೆ ಅನ್ನೋದನ್ನು ನೀವು ರೆಸಲ್ಯೂಷನ್ ಮಾಡಿ ನೀವು DC ಕಳಿಸ್ಕೊಡಿ. ಡಿಸ್ಟ್ರಿಕ್ಟಲ್ಲಿ ಅವರು ಏನು ಬೋರ್ವೆಲ್ ಕೊಡಬೇಕು ಅಂತ ಹೇಳಿದ್ರೆ ಬೋರ್ವೆಲ್ ಇಮಿಡಿಯೇಟ್ ಆಗಿ ಕೊಡ್ತಕ್ಕಂಥದ್ದು ಅವ್ರಿಗಿದೆ.
ಅದನ್ನ ತಗೊಂಡು ಬೋರ್ವೆಲ್ ಕೊರೆಸ್ಬೇಕು. ಬೋರ್ವೆಲ್ ಕೊರೆದಿದ್ದೀವಿ ಅಂತ ಹೇಳಿ ಅಲ್ಲಿಗೆ ಸಮಾಧಾನ ಇಲ್ಲ, ತಕ್ಷಣ ಪಂಪು ಮೋಟ್ರ್ ಕೊಡ್ಬೇಕು. ಅದಾದ್ಮೇಲೆ ಬೆಸ್ಕಾಂನವ್ರು, ಸ್ವಲ್ಪ ನೀವು ಸೈಡಿಗೆ ಬರ್ತೀರಾ? ಬೆಸ್ಕಾಂನವ್ರು ಯಾರಿದ್ದೀರಪ್ಪ ಹೇಳ್ತಾಳಿ. ನೀವು ಯಾವುದೇ ಸಬೂಬ್ ಹೇಳಬಾರ್ದು. ವಿದಿನ್ ಎ ವೀಕ್, ಇಲ್ಲಿ ನಿಮ್ಮಲ್ಲಿ ಸ್ಟಾಟಿಸ್ಟಿಕ್ಸ್ ನೋಡಿದೆ ನಾನು, ನೀವು JJM ನಲ್ಲಿ ಎನರ್ಜೈಸ್ ಮಾಡೋದು ಇನ್ನೂ 1000 ಪೆಂಡಿಂಗ್ ಇದೆ. ಯಾತಕ್ಕೆ ಅಷ್ಟು ಪೆಂಡಿಂಗ್ ಇದೆ ನನಗೆ ಗೊತ್ತಿಲ್ಲ. ಬೋರ್ವೆಲ್ಗಳು ನಿಮ್ಮಲ್ಲಿ ಸ್ಟಾಟಿಸ್ಟಿಕ್ಸ್ ನೋಡಿ, ಅದು ತೆಗಿದಿ. 19 ಬೋರ್ವೆಲ್ಗಳು ಎನರ್ಜೈಸ್ ಮಾಡೋದಕ್ಕೆ ಬಾಕಿ ಉಳಿದಿದ್ದಾವೆ JJM ನಲ್ಲಿ. ಐ ಡೋಂಟ್ ನೋ ವೆದರ್ ದಿಸ್ ನಂಬರ್ ಇಸ್ ಕರೆಕ್ಟ್ ಆರ್ ನಾಟ್. ಆಯ್ತಾ? ಅದರಲ್ಲಿ 400 ಇನ್ನೂ ಎಷ್ಟು ಸ್ಟಾರ್ಟ್ ಅಂತ ಇದೆ. ವೈ ಇಟ್ ಇಸ್ ಲೈಕ್ ದಿಸ್? ಏನ್ ತೊಂದರೆ ಇದೆ ನಿಮ್ಗೆ? ಯಾವ ಸ್ಟೇಟ್ ಯಾರು ಕೊಟ್ಟಿದ್ದು ಸ್ಟಾಟಿಸ್ಟಿಕ್ಸ್? ಸೆಲ್ಫ್ ಎಕ್ಸಿಕ್ಯೂಷನ್ ಸರ್ ಅದು ಕರೆಕ್ಟು. ಬಟ್ ಇಲ್ಲಿ ನೋಡಿ, ಟೋಟಲ್ ನಂಬರ್ ಆಫ್ ಬೋರ್ವೆಲ್ಸ್ ಟು ಬಿ ಎನರ್ಜೈಸ್ಡ್ ಈಸ್ 1019. ಹೌ ಕ್ಯಾನ್ ಇಟ್ ಬಿ? ಇಸ್ ಇಟ್ ರೈಟ್ ಆರ್ ರಾಂಗ್ ಹೇಳಮ್ಮ? ಅಲ್ಲ, ಅದು ಆಮೇಲೆ ಬರ್ತೀನಿ. ಟೋಟಲ್ ನಂಬರ್ ಆಫ್ ಬೋರ್ವೆಲ್ಸ್ ಟು ಬಿ ಎನರ್ಜೈಸ್ಡ್. No, why do you take so much of time? No, what is this figure? Are they registered or not? ಅದು 400. ಅದು ಸೆಲ್ಫ್ ಎಕ್ಸಿಕ್ಯೂಷನ್ ಬೇರೆ ಇದೆ, 863. I am not here to listen to all that story. 1019 ಬಾಕಿ ಉಳಿದಿದೆ. ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಳಿ. ನಿಮ್ದು ಸೆಲ್ಫ್ ಎಕ್ಸಿಕ್ಯೂಷನ್ ಇರ್ಬೋದು ಅಥವಾ ಬೇರೆ ಡಿಪಾಸಿಟ್ ಕಾಂಟ್ರಿಬ್ಯೂಷನ್ ಇರ್ಬೋದು. ಇಮಿಡಿಯೇಟ್ಲಿ ಯು ಸಿ ದಟ್ ದೋಸ್ ನಂಬರ್ಸ್ ಕಮ್ ಡೌನ್. ಅದನ್ನು ಮಾಡಿ. ಯಾರು ರಿಜಿಸ್ಟರ್ ಆಗಿರೋದು ನಂಬರ್ ತಾನೇ ಇದು? ಯಾರು RWS ಹೇಳ್ರಿ ನೀವು? ಇಸ್ ದಿಸ್ ಫಿಗರ್ ಕರೆಕ್ಟ್ ಆರ್ ನಾಟ್? ಎಷ್ಟು ಎನರ್ಜೈಸ್ ಆಗಿಲ್ಲ JJM ನಲ್ಲಿ ಬೋರ್ವೆಲ್ಗಳು? ಯಾಕೆ ಮಾಡಿಲ್ಲ? ಅಲ್ಲಲ್ಲ, 1019 ಕರೆಕ್ಟ್ ತಾನೆ? ಮತ್ತೆ ಅವರಿಗೆ ಅದು ಗೊತ್ತಾಗ್ತಾ ಇಲ್ಲ. ಎಷ್ಟು ರಿಜಿಸ್ಟರ್ ಆಗಿದೆ ಅದರಲ್ಲಿ? ಹೌದಪ್ಪ. ಈಗ ನೋಡಿ, 863 ಸೆಲ್ಫ್ ಎಕ್ಸಿಕ್ಯೂಷನ್ ನಲ್ಲಿ ಅಂಡರ್ ಪ್ರೋ ವರ್ಕ್ ಕಂಪ್ಲೀಟೆಡ್ ಓನ್ಲಿ 304. ಯಾಕೆ? ಅದರಲ್ಲಿ ಅಂಡರ್ ಪ್ರೋಗ್ರೆಸ್ 159 and 400 yet to start. If these figures are correct, ಯಾಕೆ ಆಗ್ತಾ ಇದೆ? ವೈ ಇಸ್ ಇಟ್ ಟೇಕಿಂಗ್ ಸೋ ಮಚ್ ಆಫ್ ಟೈಮ್? ಇಲ್ಲ ನಿಮ್ಮ ಕಡೆಯಿಂದ ರಿಜಿಸ್ಟ್ರೇಷನ್ ಮಾಡೋದು ನಿಧಾನ ಆಗಿರ್ಬೇಕು, ಇಲ್ಲ ಅವರೇ ಎಕ್ಸಿಕ್ಯೂಷನ್ ಮಾಡೋದು ನಿಧಾನ ಆಗಿರ್ಬೇಕು. ವಿಚ್ ಇಸ್ ಕರೆಕ್ಟ್? ಏನಾಯ್ತಂದ್ರೆ ಸರ್, ಮೊದಲು ಬೆಸ್ಕಾಂ ಅವರು ದುಡ್ಡು ಕಟ್ಟಿದ್ರೇನೆ ಮಾಡ್ತೀವಿ ಅಂತ ಹೇಳಿದ್ರು. ಅವಾಗ ಏನಾಯ್ತು ಅಂದ್ರೆ ನಮ್ಗೆ ಸ್ವಲ್ಪ ಪೇಮೆಂಟ್ಸ್ ಡಿಲೇ ಆಯ್ತು. ನಾವು MB ಬರ್ದೆಲ್ಲ ಕಳಿಸಿದ್ವಿ, ದುಡ್ಡು ಬರ್ಲಿಲ್ಲ ಸರ್. ಆಮೇಲೆ ಲಾಸ್ಟ್ ಮೀಟಿಂಗ್ ಅಲ್ಲಿ ಡ್ರಿಂಕಿಂಗ್ ವಾಟರ್ಗೆ ಆ ಕಂಡೀಷನ್ ನ ವೇವ್ ಮಾಡಿದ್ದಾರೆ. ಅದಾದ್ಮೇಲೆ ಸೆಲ್ಫ್ ಎಕ್ಸಿಕ್ಯೂಷನ್ ಪ್ಲಸ್ DCW ಎರಡು ತಗೊಂಡು ಇಮಿಡಿಯೇಟ್ ಮಾಡಿ. ಈಗ ಆಯ್ತು, ಈಗ ನೋಡಮ್ಮ ಯಾವಾಗ ಮುಗಿಸ್ತೀರಾ ಹೇಳಿ. ನಮ್ದು 156 DCW ತಗೊಂಡಿರೋ ಬೆಸ್ಕಾಂ ಕಡೆಯಿಂದ 129 ಕಂಪ್ಲೀಟ್ ಆಗಿದೆ ಸರ್. 27 ಅಂಡರ್ ಪ್ರೋಗ್ರೆಸ್ ಇದೆ ಸರ್. 54 ಡೇಸ್ ಕಂಪ್ಲೀಟ್ ಆಗುತ್ತೆ ಸರ್. ನನಗೆ ನೀವು ಇನ್ನೊಂದು 10 days ಅಲ್ಲಿ ಈ ಫಿಗರ್ಸ್ ಇರಬಾರ್ದು. ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನಿದೆ ಕಂಪ್ಲೀಟ್ ಮಾಡಿ. ನಿಮ್ಮ ಡಿಪಾರ್ಟ್ಮೆಂಟ್ ಇನ್ನೇನು ಅವರು ಬೇರೆ ಡಿಪಾರ್ಟ್ಮೆಂಟ್ ಹೇಳ್ತಾ ಇದ್ದೀನಿ ನಾನು. ನಿಮ್ಮ ಡಿಪಾರ್ಟ್ಮೆಂಟ್ಗೆ ಬೆಸ್ಕಾಂನವರಿಗೆ ಹೇಳ್ತಾ ಇರೋದು, ಆಲ್ ದಿಸ್ 1019 ಶುಡ್ ಬಿ ಕಂಪ್ಲೀಟೆಡ್. ನೀವು ಅವರು ಕೋಆರ್ಡಿನೇಟ್ ಮಾಡಿಕೊಂಡು ಕಂಪ್ಲೀಟ್ ಮಾಡಿ, ಆಯ್ತಾ? ಓಕೆ. ಆಮೇಲೆ ಇಲ್ಲಿ ನನಗೆ ಆಶ್ಚರ್ಯ ಆಗುತ್ತೆ, ನಿಮಗೆ 54% ಜಲ್ ಜೀವನ್ ಮಿಷನ್ನಲ್ಲಿ ಕಾಮಗಾರಿಗಳ ಪ್ರಗತಿ ಅಂತ ಕೊಟ್ಟಿದ್ದೀರ. 1814 ಅನುಮೋದಿತ ಕಾಮಗಾರಿಗಳು. JJM ಯಾರು ನೋಡೋರು? ನೀವೇನೇನ್ರಿ? 1814 ಇಸ್ ಇಟ್ ಕರೆಕ್ಟ್? ಅದರಲ್ಲಿ ನಿಮಗೆ ಪೂರ್ಣಗೊಂಡಿರೋದು 54%. ಓಕೆ, ಕರೆಕ್ಟಾ? ಮುಂದಕ್ಕೆ ಹೋದ್ರೆ ನೀವು ಕೊಟ್ಟಿರೋ ಫಿಗರು ಸಾಧಿಸಿರುವ ಒಟ್ಟು ಗೃಹ ಸಂಪರ್ಕಗಳು 74%. ಹೆಂಗಾಗುತ್ತಿದು? ಸರ್ ಅದು ಏನಾಗಿರುತ್ತೆ ಸರ್, ಈ ಸಣ್ಣ ವರ್ಕ್ಸ್ ಪೆಂಡಿಂಗ್ ಇದ್ರೂ ನಾವು ನೀರನ್ನ ರನ್ ಮಾಡ್ತೀವಿ ಸರ್. ಎಲ್ಲಿ ರನ್ ಮಾಡ್ತೀರಾ?
ಎಲ್ಲಿ ರನ್ ಮಾಡ್ತೀರಾ ನೀವು? ಈ 74% ನಲ್ಲಿ ಹಾಕ್ಬಿಟ್ಟಿದ್ದೀವಿ ಅಂತ ಇಲ್ಲಿ ಕೊಡ್ತೀರಾ, ಇಲ್ಲಿ ನೀವು ಇನ್ನೂ ಕೂಡ 54% ಅಷ್ಟೇ ಸಾಧನೆ ಅಂತ ಮಾಡ್ತೀರಾ. ಪೂರ್ಣಗೊಂಡಿರೋದು 54%. ಹಾಂ, ಕಾಂಟ್ರಡಿಕ್ಷನ್ಸ್ ಆಗಲ್ವಾ? ಇದೇ ಬೇರೆ ಅದೇ ಬೇರೆ ಆಗ್ಲಿಲ್ವಾ ಈಗ? ಸೊ ಹೌ ಕ್ಯಾನ್ ಐ ಬಿಲೀವ್ ದೀಸ್ ನಂಬರ್ಸ್? ಅಮ್ಲಾನ್ ಅವರೇ ನೋಡಿ ಇದನ್ನು. ಹಾಂ, 54% ಕಂಪ್ಲೀಟೆಡ್ ಅಷ್ಟಕ್ಕೆ ಹೇಳ್ತಾರೆ ಅನುಮೋದಿತ ಕಾಮಗಾರಿನಲ್ಲಿ. ಆದರೆ ಇಲ್ಲಿ ಕಂಪ್ಲೀಷನ್ ನಲ್ಲಿ ಹಾಕಿರೋದು ನಾನು 76% ಅಂತ. ನಾವು ಇಸ್ ಇಟ್ ಪಾಸಿಬಲ್? ನಲ್ಲಿ ಇಸ್ ದ ಲಾಸ್ಟ್ ಸ್ಟೇಜ್ ಸರ್. ಲಾಸ್ಟ್ ಸ್ಟೇಜ್. ಸೊ 54% ಅಂದ್ರೆ ಅಷ್ಟೇ ನಲ್ಲಿ ಹಾಕಿರ್ತಾರೆ ಸರ್, ನಲ್ಲಿ ಸುಮ್ಮನೆ ಹಾಕಲ್ಲ. ನಾವು ಇಮಿಡಿಯೇಟ್ಲಿ ನೀವು CEO ಅವರು ಇದನ್ನ ನೀವು ರಿವ್ಯೂ ಮಾಡ್ರಿ, ರಿವ್ಯೂ ಮಾಡಿ ಇದನ್ನು JJM ಇದನ್ನ ನೀವು ರಿವ್ಯೂ ಮಾಡಿ ಕರೆಕ್ಟಾಗಿ ಇದನ್ನ ಫುಲ್ ಅಪ್ ಮಾಡಿ ಅವರು. ಈ ರೀತಿ ಫಿಗರ್ಸ್ ಎಲ್ಲ ತಪ್ಪು ಕೊಟ್ಬಿಟ್ಟು ಇಲ್ಲಿ ನಮಗೆ ಮಿಸ್ಗೈಡ್ ಮಾಡಿದರೆ ಐ ಡೋಂಟ್ ಥಿಂಕ್ ವಿ ಶುಡ್ ಟಾಲರೇಟ್ ಯು. ಗೊತ್ತಾಯ್ತಾ? ಈ ಥರ ಎಲ್ಲ ಮಾಡಬೇಡಿ. ಇಮಿಡಿಯೇಟಾಗಿ ಸಿ ದಟ್ ಭಾಳಷ್ಟು JJMನಲ್ಲಿ ಭಾಳಷ್ಟು ಫೇಲ್ಯೂರ್ಸ್ ಇದೆ, ಗೊತ್ತಾಯ್ತಾ? ಅದನ್ನು ಸರಿಪಡಿಸಿ ಶಾಸಕರುಗಳು ಮಾತಾಡಿದರು ಎಲ್ಲರೂ ಕೂಡ. ಅದರಿಂದ ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಏನೇನು JJM ವರ್ಕ್ಸ್ ತೊಗೊಂಡಿದ್ದೀರಾ 1814 ಅದು ಕಂಪ್ಲೀಟ್ ಮಾಡಬೇಕು. ಆ್ಯಂಡ್ ನೀರನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು. ಅದು ನೀವು ಬೋರ್ವೆಲ್ಲಿಂದ ಸೋರ್ಸ್ ಮಾಡ್ತೀರಾ, ಕೆಲವು ಕಡೆ ಬೇರೆ ಬೇರೆ ರೀತಿಯಲ್ಲಿ ಕೂಡ ಕೆರೆಗಳಿಂದಾನು ಸೋರ್ಸ್ ಮಾಡಿರೋದು ಇದೆ ಅಲ್ವಾ? ಓನ್ಲಿ ಬೋರ್ವೆಲ್. ಮತ್ತೆ ಅದು ಬೋರ್ವೆಲ್ ಒಣಗೋದ್ರೆ ಏನು ಮಾಡ್ತೀರಾ? ಎಕ್ಸಿಸ್ಟಿಂಗ್ ಬೋರ್ವೆಲ್ ಮ್ಯಾಪ್ ಮಾಡಿದ್ದೀವಿ ಸರ್. ಅದೇಪ್ಪ, ಬೋರ್ವೆಲ್ ಈಗಾಗಲೇ ಇಲ್ಲಿ ಡಿಪ್ಲೀಷನ್ಸು ಡೇಟಾ ಕೊಟ್ಟಿದ್ದೀರಾ. ವಾಟರ್ ಡಿಪ್ಲೀಷನ್ದು ಡೇಟಾ, ಬೋರ್ವೆಲ್ ಒಣಗೋಗೋ ಡೇಟಾನು ಇದೆ ಇಲ್ಲಿ. ಆ ರೀತಿ ಆದಾಗ ನೀರೆಲ್ಲಿಂದ ತರೋದು? ನೀರೆಲ್ಲಿಂದ ತರ್ತೀವಿ? ಬೋರ್ ಕೊಡ್ಸ್ಕೊಂಡು ಇಮಿಡಿಯೇಟ್ ಆಗಿ ಬೆಸ್ಕಾಂನ ನೋಡಮ್ಮ, ನೀವು ಯಾವುದೇ ಕಾರಣಕ್ಕೆ ಕುಡಿಯೋ ನೀರಿಗೆ ಎನರ್ಜೈಸ್ ಮಾಡೋದು ವಿದಿನ್ ಎ ವೀಕ್ಸ್ ಟೈಮ್ ಯು ಶುಡ್ ಕಂಪ್ಲೀಟ್ ದಿ ಎನರ್ಜೈಸೇಷನ್. ನೀವು ಯಾವುದು ಕಾರಣ ಕೊಡ್ಕೊಡ್ದು. ದರ್ ಇಸ್ ಆಲ್ರೆಡಿ ಇನ್ಸ್ಟ್ರಕ್ಷನ್ ಟು ಆಲ್ ಆಫ್ ಯು, ಎಂಟೈರ್ ಡಿಪಾರ್ಟ್ಮೆಂಟ್ ಇಂದ ಇನ್ಸ್ಟ್ರಕ್ಷನ್ ಇದೆ. ಕುಡಿಯೋ ನೀರಿಗೆ ಪರ್ಟಿಕ್ಯುಲರ್ಲಿ ಬರದ ಸಂದರ್ಭದಲ್ಲಿ ವಿತಿನ್ ನೋ ಟೈಮ್ ಯು ಹ್ಯಾವ್ ಟು ಎನರ್ಜೈಸ್. ಆಯ್ತಾ? ಅದೇನಾದರೂ ಮಾಡಲಿಲ್ಲ ಅಂದರೆ ನಾವು ಯಾರು DC ಅವರು, ಯು ವಿಲ್ ಹ್ಯಾವ್ ಟು ಲುಕ್ ಇನ್ ಟು ದಟ್. ಆಮೇಲೆ ಪವರ್ ಸಪ್ಲೈದು ಅದೇನೆ ಮೇಜರ್, ಅದು ಭಾಳ ಕಡೆ ಕಂಪ್ಲೇಂಟ್ ಇರೋದು ಅದೇನೆ. ಬೋರ್ವೆಲ್ ಆಗ್ತದೆ, ಆಮೇಲೆ ಪಂಪು ಮೋಟ್ರ್ ಕೊಡೋದಕ್ಕೆ ಡಿಲೇ ಆಗುತ್ತೆ. ಅದು ಆಯಿತು ಅಂದರೆ ಎನರ್ಜೈಸೇಷನ್ ಮಾಡೋದಕ್ಕೆ ಡಿಲೇ ಆಗುತ್ತೆ. ಇದಾಗಬಾರ್ದು. ದಿಸ್ ಯು ಮಸ್ಟ್ ವೆರಿ ಸೀರಿಯಸ್ಲಿ ಲುಕ್ ಇನ್ ಟು ದಟ್. ಆಮೇಲೆ ಟಾಸ್ಕ್ ಫೋರ್ಸ್ ನಾನು ಹೇಳ್ದಂಗೆ ನೀವು ವಾರಕ್ಕೊಂದು ಟಾಸ್ಕ್ ಫೋರ್ಸ್ ಮಾಡಬೇಕು. ಅದನ್ನು ಮಾನಿಟ್ರ್ ಮಾಡಬೇಕು ನೀವು.